ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಹವೇಲಿ ಎಂದರೆ ವಾಸ್ತುಶಿಲ್ಪವಿರುವ ಮನೆ ಎಂದರ್ಥ. ರಾಜಸ್ಥಾನದಲ್ಲಿ ಈ ಹೆಸರನ್ನು ನಾವು ಹೆಚ್ಚಾಗಿ ಕೇಳುತ್ತೇವೆ. ಅಲ್ಲಿ ನಾವು ಬಹಳಷ್ಟು ಹವೇಲಿಗಳನ್ನು ನೋಡುತ್ತೇವೆ. ನಾನು ನಿಮಗೆ ಈಗ ಹೇಳಲಿರುವ ಕತೆ ರಾಜಸ್ಥಾನದ ಸಂಗಮ್ ಎಂಬ ಹಳ್ಳಿಯಲ್ಲಿ 1952ರಲ್ಲಿ ನಡೆದ ಸತ್ಯ ಘಟನೆ. ಆ ಹಳ್ಳಿಯಲ್ಲಿ ಒಂದು ದಂಪತಿಗಳು ವಾಸಿಸುತ್ತಿದ್ದರು. ಅವರಿಗೆ ಹಸೀನಾ ಎಂಬ ಮಗಳಿದ್ದಳು. ಹಸೀನಾ 12 ವರ್ಷದವಳಿದ್ದಾಗ ಆಕೆಯ ತಂದೆ ತೀರಿಕೊಂಡರು. ಆ ಸಮಯದಲ್ಲಿ ಹಸೀನಾಳ ತಾಯಿ ಮತ್ತು ಹಸೀನಾ ಸೇರಿ ಇಬ್ಬರೇ ಆ ಹವೇಲಿಯಲ್ಲಿ ವಾಸಿಸುತ್ತಿದ್ದರು. ಹೀಗಿರಬೇಕಾದರೆ ಹಸೀನಾಳ ತಂದೆ ತೀರಿಕೊಂಡ 1 ತಿಂಗಳ ನಂತರ ಗ್ರಾಮದ ಹಿರಿಯ ಕರುಣಾಕರ್ ಹಸೀನಾಳ ಮನೆಗೆ ಬಂದ. ಆ ಸಮಯದಲ್ಲಿ ಹಸೀನಾ ಮತ್ತು ಆಕೆಯ ತಾಯಿ ಮನೆಯಲ್ಲಿ ಒಬ್ಬಂಟಿಯಾಗಿದ್ದರು. ಹೀಗಿರಬೇಕಾದರೆ ಹಸೀನಾಳ ತಾಯಿಯ ರೂಪಕ್ಕೆ ಮಾರು ಹೋದ ಕರುಣಾಕರ್ ಹಸೀನಾಳ ತಾಯಿಯ ಮೇಲೆ ಬಲವಂತವಾಗಿ ಬಲಾತ್ಕಾರವೆಸಗಲು ಹೊರಟಿದ್ದ. ಅದನ್ನು ಅರಿತ ಹಸೀನಾ ಕರುಣಾಕರ್ನನ್ನು ತಡೆಯಲು ಮುಂದಾಗುತ್ತಾಳೆ. ಆಗ ತೀವ್ರವಾಗಿ ಕೋಪಗೊಂಡ ಕರುಣಾಕರ್ ಹಸೀನಾಳನ್ನು ಅಲ್ಲೇ ಇದ್ದ ಕುರ್ಚಿಗೆ ಕಟ್ಟಿ ಹಾಕುತ್ತಾನೆ. ಅವಳು ಬಾಯಿ ಬಿಡಬಾರದೆಂದು ಅವಳ ಬಾಯಿಗೆ ಬಟ್ಟೆಯನ್ನು ತುರುಕಿದ್ದನು. ಅಸಹಾಯಕಳಾದ ಹಸೀನಾಳ ಕಣ್ಣೆದುರೇ ಅವಳ ತಾಯಿಯ ಮೇಲೆ ಬಲವಂತವಾಗಿ ಬಲಾತ್ಕಾರವೆಸಗುತ್ತಾನೆ ಕರುಣಾಕರ್. ಹಸೀನಾ ಇದನ್ನೆಲ್ಲ ನೋಡುತ್ತಿದ್ದಳು. ಅವಳು ಎಷ್ಟೇ ಕಿರುಚಲು ಪ್ರಯತ್ನಿಸಿದರೂ ಅವಳಿಗೆ ಸಾಧ್ಯವಾಗಲಿಲ್ಲ. ಆದರೆ ನಂತರ ಕರುಣಾಕರ್ ಹಸೀನಾಳನ್ನು ಅದೇ ಸ್ಥಿತಿಯಲ್ಲಿ ಬಿಟ್ಟು ಮನೆಗೆ ಬೀಗ ಹಾಕಿ ಯಾರನ್ನೂ ಆ ಮನೆಗೆ ಹೋಗಲು ಬಿಡಲಿಲ್ಲ. ಹಸೀನಾಳ ತಾಯಿ ಸತ್ತಳು. ಹಸೀನಾ ಅದನ್ನು ನೋಡುತ್ತಾ ಅಳುತ್ತಾ ಅಲ್ಲೇ ಅಸಹಾಯಕಳಾಗಿ ಇದ್ದಳು. ಇದಾದ 4 ದಿನಗಳ ನಂತರ ಹಸೀನಾಳ ತಾಯಿಯ ಶವದಿಂದ ದುರ್ವಾಸನೆ ಬರಲು ಪ್ರಾರಂಭಿಸಿತು. ಹಸೀನಾ ಆ ಭಯಾನಕ ಘಟನೆಯನ್ನು ನೋಡಿದ್ದಳು. ಹೀಗಿರಲು 5ನೇ ದಿನ ಕುರ್ಚಿಯಲ್ಲಿ ಕಟ್ಟಿ ಹಾಕಲ್ಪಟ್ಟ ಹಸೀನಾ ಹಸಿವು ಮತ್ತು ಬಾಯಾರಿಕೆಯಿಂದ ಸಾವನ್ನಪ್ಪುತ್ತಾಳೆ. ಹಸೀನಾ ಸತ್ತ ನಂತರ ಅವಳು ಒಂದು ಪ್ರಶ್ನೆಯಾದಳು, ಅಂದರೆ ಅವಳು ಆತ್ಮವಾದಳು. ಹೀಗಿರಲು ಅಂತರದಲ್ಲಿ ಅವಳ ಅತೃಪ್ತ ಆತ್ಮ ತನ್ನ ಸೇಡಿಗಾಗಿ ಕರುಣಾಕರ್ ಮನೆಯ ಬಳಿ ಸುಳಿದಾಡುತ್ತಿರುತ್ತದೆ. ಹೀಗಿರಲು ಒಂದು ರಾತ್ರಿ ಕರುಣಾಕರ್ ಗಾಢ ನಿದ್ರೆಯಲ್ಲಿದ್ದ ಹಸೀನಾಳ ಆತ್ಮ ತನ್ನ ಮತ್ತು ತನ್ನ ತಾಯಿಯ ಸಾವಿಗೆ ನೀನೇ ಕಾರಣವೆಂದು ಕೋಣೆಗೆ ಹೋಗಿ ಜೋರಾಗಿ ಕೂಗಲು ಪ್ರಾರಂಭಿಸಿದಳು. ಆ ದನಿ ಕೇಳಿದ ಕರುಣಾಕರ್ ಎಚ್ಚರಗೊಂಡ. ಹಸೀನಾಳ ಆತ್ಮದ ಆ ಭಯಾನಕ ರೂಪವನ್ನು ನೋಡಿದ ಅವನಿಗೆ ಒಮ್ಮೆಲೆ ಉಸಿರು ನಿಂತಂತೆ ಭಾಸವಾಯಿತು. ಅವಳ ಭಯಾನಕ ಧ್ವನಿ ಅವನ ಹೃದಯ ಬಡಿತವನ್ನು ಹೆಚ್ಚಿಸಿತು. ಆ ಕ್ಷಣ ತೀವ್ರವಾದ ಕೋಪದಲ್ಲಿದ್ದ ಹಸೀನಾಳ ಆತ್ಮ ಬದುಕಿದ್ದಾಗಲೇ ನಿನಗೆ ನರಕವನ್ನು ತೋರಿಸುತ್ತೇನೆ ಎನ್ನುತ್ತಾ ಅವನ ಕಣ್ಣುಗಳಿಂದ ಕಣ್ಣಗುಡ್ಡೆಗಳನ್ನು ಭಯಾನಕ ರೀತಿಯಲ್ಲಿ ಕಿತ್ತು ತೆಗೆಯುತ್ತಾಳೆ. ನಂತರ ಅತಿಯಾದ ಸೇಡಿನ ದಾಹದಲ್ಲಿದ್ದ ಅವಳ ಆತ್ಮ ಅವನ ಕೈಕಾಲುಗಳನ್ನು ಬಲವಂತವಾಗಿ ಕತ್ತರಿಸಿ ಹಾಕುತ್ತದೆ. ಹೀಗೆ ತನ್ನ ತಾಯಿ ಅನುಭವಿಸಿದ ನರಕವನ್ನು ಹಸೀನಾಳ ಆತ್ಮ ಅವನಿಗೆ ತೋರಿಸುತ್ತದೆ. ಅವನ ರಕ್ತ ಹೊಳೆಯಂತೆ ಹರಿಯಿತು. ಇದರಿಂದ ಖುಷಿಗೊಂಡ ಹಸೀನಾಳ ಆತ್ಮ ಜೋರಾಗಿ ನಗಲು ಪ್ರಾರಂಭಿಸುತ್ತದೆ. ಮರುದಿನ ಭೀಕರ ರೀತಿಯಲ್ಲಿ ಸಾವನ್ನಪ್ಪಿರುವ ಕರುಣಾಕರ್ ಶವವನ್ನು ಕಂಡ ಗ್ರಾಮಸ್ಥರು ತುಂಬಾ ಭಯಭೀತರಾದರು. ಅಂತಹ ಭಯಾನಕ ಘಟನೆಯನ್ನು ಅವರೆಂದಿಗೂ ನೋಡಿರಲಿಲ್ಲ. ಇದಾಗಿ ಹಲವು ವರ್ಷಗಳು ಕಳೆದವು. ಆದರೆ ಈಗಲೂ ಸುತ್ತಮುತ್ತಲಿನ ಜನರು ಇನ್ನೂ ಆ ಹವೇಲಿಯಲ್ಲಿ ಹಸೀನಾಳ ಆತ್ಮ ಅಳುವುದು ಕೇಳಿಸುತ್ತದೆ ಎಂದು ಹೇಳುತ್ತಾರೆ.